ಸಕಲೇಶಪುರ ತಾಲೂಕಿನ ಆನೆಮಹಲ್ ಗ್ರಾಮದ ಅಡಾಣಿ ಗುಡ್ಡದಲ್ಲಿರುವ ನಿವಾಸಿಗಳನ್ನು ತೆರವುಗೊಳಿಸುವಂತೆ ಆದೇಶ ನೀಡಿದರೂ ಏಕೆ ತೆರವುಗೊಳಿಸಿಲ್ಲ ಎಂದು ಜಿಲ್ಲಾಧಿಕಾರಿ ತಹಶೀಲ್ದಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಮಧ್ಯಪ್ರವೇಶಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಪರಿಹಾರ ನೀಡದೆ ಎಲ್ಲಿಗೆ ಹೋಗುವುದು, ಪರಿಹಾರ ನೀಡಿರುವ ಕುಟುಂಬಗಳು ಈಗಾಗಲೇ ಸ್ಥಳಾಂತರಗೊಂಡಿದೆ, ಪರಿಹಾರ ನೀಡಿದರೆ ಮನೆಗಳನ್ನು ತೆರವುಗೊಳಿಸಲಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣವಿದೆ, ಆದರೆ ನ್ಯಾಯಾಲಯ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ಇದಕ್ಕೆ ಆಕ್ರೋಶಗೊಂಡ ಜಿಲ್ಲಾಧಿಕಾರಿ ನೀವ್ಯಾರೇ ಮಾತನಾಡಬೇಡಿ ಎಂದರು. ಈ ವೇಳೆ ಮಧ್ಯಪ್ರವೇಶಿಸಿದ ಶಾಸಕ ಸಿಮೆಂಟ್ ಮಂಜು ಜನರಿಗೆ ಮಾತನಾಡುವ ಹಾಗೂ ನೋವು ಹೇಳಿಕೊಳ್ಳುವ ಹಕ್ಕಿದೆ, ಮಾತನಾಡಲಿ ಬಿಡಿ ಎಂದರು. ಅಲ್ಲಪ್ಪ ಒಂದ್ ನಿಮಿಷ ಕೇಳಿ, ಎಷ್ಟು ಸತಿ ನಿಮ್ಗೆ ಎಚ್ಚರಿಕೆ ಕೊಡೋದಪ್ಪ? ಕಟ್ಕೋಬೇಕಲ್ಲಪ್ಪ. ಅಲ್ಲ ಮೇಡಮ್, ನಿಮ್ಮ ಆಫೀಸಿಗೆ ಒಂದ್ಸತಿ ಕರ್ಕ ಬಂದಿವಿ ಅವ್ರನ್ನ, ಏನಾದ್ರು ಒಂದು ಪರಿಹಾರ ಕೊಡಿ ಅವ್ರಿಗೆ ಅಂತ ಹೇಳಿ. ಅಲ್ಲ ಆಯ್ತು, ಮತ್ತೆ ಬೇರೆ ಬೇರೆ ಅವ್ರು 30-40 ವರ್ಷದಿಂದ ಇದ್ದಾರೆ ಮೇಡಮ್. ಅವ್ರಿಗೆ 10 ಲಕ್ಷ 12 ಲಕ್ಷ ಕೊಟ್ಟಿರೋದು ಪರಿಹಾರ ಕೊಟ್ಟವರೆಲ್ಲ ಖಾಲಿ ಮಾಡಿದ್ದಾರೆ. ಇನ್ನು ಪರಿಹಾರ ಕೊಡ್ತಿದ್ದವರು ಇದ್ದಾರೆ. ಜಾಸ್ತಿ ಪರಿಹಾರ ಬೇಕು ಅಂದ್ರೆ ಕೋರ್ಟ್ ಹೋಗ್ಬೇಕಲ್ಲಪ್ಪ. ಹೋಗಿದೀವಿ ಸರ್, ನಿಮ್ ಕೋರ್ಟಿಗೆ ಬಂದಿದ್ದೀವಿ, ಹಾಕಿದೀವಿ. ಆಯ್ತು, ನಮ್ ಕೋರ್ಟಲ್ಲಿ ಇತ್ಯರ್ಥ ಆಗಿದಿಲ್ವಾ? ಇಲ್ಲ, ಆಗಿಲ್ಲ, ಇನ್ನೂ ಆಗಿಲ್ಲ. ಈಗ ಎಷ್ಟು ಕೊಟ್ಟಿದ್ದಾರೆ? ಯಾವ್ದು ಕೇಸ್ ಈಗ 12 ಲಕ್ಷ. ಮಾತಾಡ್ತಾ ಇರೋದು ಯಾವ್ದು ಕೇಸ್ ಇಲ್ಲ ಮೇಡಮ್. ಇಲ್ಲ ಮೇಡಮ್, ನಾನು ಸ್ಥಳೀಯ ಮೆಂಬರ್ ಬಂದ್ರೆ ನಾನು ಹೇಳ್ತೀನಿ. ನಾನು ನಿಮ್ಮ ಹತ್ರ ಇವ್ರನ್ನ ಕರ್ಕ ಬಂದಿದ್ದೆ ಮೇಡಮ್. ನೀವು ಅಲೋನೆ ಮಾಡಲಿಲ್ಲ ಮೇಡಮ್. ಆಯ್ತು ಬಿಡಿ ಮೇಡಮ್. ಪರಿಹಾರ ನೀಡುವವರಿಗೆ ಮನೆಗಳನ್ನು ತೆರವುಗೊಳಿಸಬೇಡಿ ಎಂದು ಆರೋಶಕ್ ಹೇಳಿದ ನಂತರ ವಾಗ್ವಾದ ಅಂತ್ಯಗೊಂಡಿತು. ಇನ್ನು ಮಂಗಳವಾರ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಬಿಡುವು ನೀಡಿದ ಮಳೆ ಕೆಲಕಾಲ ಬಿಸಿಲಿನ ದರ್ಶನವನ್ನ ಮಾಡಿಸಿತ್ತು. ಆದರೆ ಮಧ್ಯಾಹ್ನದ ನಂತರ ಆಕಾಶವೇ ಬಿರುಕು ಬಿಟ್ಟಂತೆ ಮಳೆಯಾಗುತ್ತಿದ್ದು ಹಲವೆಡೆ ಭೂಕುಸಿತ ಸಂಭವಿಸಿದೆ. ಆದರೂ ಯಾವುದೇ ಹಾನಿ ಸಂಭವಿಸಿದ ಬಗ್ಗೆ ವರದಿಯಾಗಿಲ್ಲ.